ಇಲ್ಲ, ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ ಅದನ್ನು. ಯಾಕೆಂದರೆ ಅದು ಹಳೆ ವೈಷಮ್ಯ ಇದೆಲ್ಲ ಇದೆ. ಮತ್ತು ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದನೂ ಕೂಡ ಗೊತ್ತಾದ ವಿಷಯನೇ. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಮತ್ತು ಮೈಸೂರಿನ ಪ್ರಕರಣ ಕೂಡ ಉದಯಗಿರಿದು ಪೊಲೀಸ್ ಸ್ಟೇಷನ್ದು ಕೂಡ ಯಾರ್ದು ಮುಲಾಜಿಲ್ದೇನೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಪೊಲೀಸ್ ಸ್ಟೇಷನ್ನಿಗೆ ಕಲ್ಲೊಡಿತಾರೆ, ಪೊಲೀಸ್ ಸ್ಟೇಷನ್ನಿಗೆ ಜಖಮ್ ಮಾಡ್ತಾರೆ, ಅಥವಾ ಕಾರ್ಗಳ ಬಗ್ಗೆ ಜಖಮ್ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಅವರನ್ನು ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಕಠಿಣವಾದ ಕ್ರಮ ತಗೊಳ್ತೀವಿ. ಅವ್ರು ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ಈಗ ಐಡೆಂಟಿಫೈ ಮಾಡಿದ್ದಾರೆ ವಿಡಿಯೋ ಅವರ ಕ್ಯಾಮರಾದಲ್ಲಿ, ಅವ್ರನ್ನ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. ಇಲ್ಲ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನಮಗೆ ಸಿಕ್ಕಿರ್ತಕ್ಕಂಥ ಫುಟೇಜಸ್ ಅಲ್ಲಿ ಯಾರ್ಯಾರನ್ನು ಐಡೆಂಟಿಫೈ ಮಾಡಿದ್ದಾರೆ, ಈಗ ಐಡೆಂಟಿಫೈ ಮಾಡಿದ್ದಾರೆ, ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಾನು ಬಹಳ ಕಠಿಣವಾಗಿ ತಗೋಬೇಕು ಅಂತಾನೆ ಸೂಚನೆ ಕೊಟ್ಟಿದ್ದೇನೆ. ವೈಫಲ್ಯ ಇಲ್ಲ. ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರು ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರೆ ಅದು ಕಾನೂನು ಅವ್ರ ಕೈಗೆ ಕೊಡೋಕ್ಕಾಗುತ್ತಾ? ಅದಕ್ಕೋಸ್ಕರ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ರಿಯಾಕ್ಟ್ ಮಾಡೋವಂಥದ್ದು ಅವ್ರಿಗೇನಿದೆ, ಅವ್ರ ಕಾನೂನು ಕೈಗೆ ತಗೊಳಕ್ಕಾಗುತ್ತಾ? ಪೊಲೀಸ್ಗೆ ಹೇಳಬೇಕಿತ್ತು. ಅವರು ಏನಾದರೂ ಹೇಳೋದಿದ್ರೆ ಪೊಲೀಸಿಗೆ ಹೇಳಬೇಕಿತ್ತು. ಅವ್ರು ನಮ್ಮ ಕೈ ಕೊಡಿ, ಅವನನ್ನು ನಾವು ಬುದ್ಧಿ ಕಲಿಸ್ತೀವಿ ಅಂತಂದರೆ ಇವ್ರ ಕೈಗೆ ಕಾನೂನು ಕೊಡೋಕ್ಕಾಗುತ್ತಾ? ಅದಕ್ಕೋಸ್ಕರ ನಾವು ಈಗ ಕಠಿಣವಾದ ಕ್ರಮ ತಗೊಳ್ತೀವಿ, ಮುಲಾಜಿಂದ ತಗೊಳ್ತೀವಿ. ಎಲ್ಲ ಅವ್ರ ಸರ್ಕಾರ ಇದ್ದಾಗ ಇವಾಗಿರ್ಲಿಲ್ವ ಈ ಥರ? ಅವ್ರ ಸರ್ಕಾರ ಇದ್ದಾಗ ಎಷ್ಟು ಕೇಸ್ಗಳು ಈ ರೀತಿ ಆಗಿದ್ದಾವೆ ಅದನ್ನು ಹೇಳೋಣಂತೆ. ಅಲ್ಲ, ಈಗ ನಾವು ತನಿಖೆ ಮಾಡ್ತೀವಲ್ಲ, ತನಿಖೆ ಮಾಡಿ ಒಬ್ಬ ಡಿವೈಎಸ್ಪಿಗೆ ಇದು ಮಾಡಿ ನೀವು ಇಮಿಡಿಯೇಟ್ ಆಗಿ ರಿಪೋರ್ಟ್ ಕೊಡಿ ಅಂತ ಡಿವೈಎಸ್ಪಿಗೆ ಒಬ್ಬರಿಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಮಾಡಿ ಇಮಿಡಿಯೇಟ್ ಆಗಿ ರಿಪೋರ್ಟ್ ತಗೊಳ್ತಾರೆ. ಸಂಗಮೇಶ್ವರನ ಮಗ ಇದ್ರೆ ಅವನ ಮೇಲೂ ಕ್ರಮ ತಗೊಂತಾರೆ. ಅವನ ಮೇಲೂ ಅವನು ಒಂದು ವೇಳೆ ಇನ್ವಾಲ್ವ್ ಆಗಿ ಅವನೇ ಬೈದಿದ್ದಾನೆ ಅಂತ ಹೇಳಿ ಗೊತ್ತಾಯಿತು ಅಂದರೆ ಅವನ ಮೇಲೂ ಕ್ರಮ ತಗೊಳ್ತಾರೆ. ನಾ ಹೇಳಿದ್ನಲ್ಲ, ನೆನ್ನೆನೇ ಹೇಳಿದ್ದೀನಿ, ಹೋಗೋವಾಗ ಎಲ್ಲರಿಗೂ ಗೊತ್ತಾಗುತ್ತಪ್ಪ, ಹೋಗ್ತೀನಿ. ಅದೇನು ಕದ್ದು ಮುಚ್ಚಿ ಹೋಗೋವಂಥದ್ದು ಏನೂ ಇಲ್ಲ. ನಾವು ಹೋದ್ರೆ, ಡೆಲ್ಲಿಗೆ ಹೋದ್ರೆ ನಿಜ ನಮ್ಮ ಹೈಕಮಾಂಡಲ್ಲಿ ನಮ್ಮ ಮುಖಂಡರುಗಳನ್ನ ನೋಡೋದಿದ್ರೆ ನೋಡಿ. ಸಾಮಾನ್ಯವಾಗಿ ಹೆಡ್ ಕ್ವಾರ್ಟರ್ಸಿಗೆ ಹೋದರೆ ACCಗೆ ಹೋಗೇ ಬರ್ತೀವಿ. ಅದರಲ್ಲೇನು ಮುಚ್ಚುಮರೆ ಏನಿದೆ? ಇಲ್ಲ, ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ ಅದನ್ನು. ಯಾಕೆಂದರೆ ಅದು ಹಳೆ ವೈಷಮ್ಯ ಇದೆಲ್ಲ ಇದೆ. ಮತ್ತು ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದನೂ ಕೂಡ ಗೊತ್ತಾದ ವಿಷಯನೇ. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಮತ್ತು ಮೈಸೂರಿನ ಪ್ರಕರಣ ಕೂಡ ಉದಯಗಿರಿದು ಪೊಲೀಸ್ ಸ್ಟೇಷನ್ದು ಕೂಡ ಯಾರ್ದು ಮುಲಾಜಿಲ್ದೇನೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಪೊಲೀಸ್ ಸ್ಟೇಷನ್ನಿಗೆ ಕಲ್ಲೊಡಿತಾರೆ, ಪೊಲೀಸ್ ಸ್ಟೇಷನ್ನಿಗೆ ಜಖಮ್ ಮಾಡ್ತಾರೆ, ಅಥವಾ ಕಾರ್ಗಳ ಬಗ್ಗೆ ಜಖಮ್ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಅವರನ್ನು ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಕಠಿಣವಾದ ಕ್ರಮ ತಗೊಂಡೇ